ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಗೀತಾ ಯೋಗ ಎಪಿಸೋಡ್ ನಾನು ಆತ್ಮ, ದೇವರು ನನ್ನ ತಂದೆ. ಮುರಳಿ ಆಧಾರಿತ ರಾಜಯೋಗ ಪರಿಚಯ. ಎಪಿಸೋಡ್ ಉದ್ದೇಶ ಗೀತೆಯ ಯೋಗದ ನಿಜ ಅರ್ಥವನ್ನು ತಿಳಿಸುವುದು. ಮುರಳಿಯ ಆತ್ಮಜ್ಞಾನಕ್ಕೆ ಪ್ರವೇಶ. ರಾಜಯೋಗ ಧ್ಯಾನದ ಮೊದಲ ಹಂತ. ಮುರಳಿ ಆಧಾರಿತ ಮುಖ್ಯ ಜ್ಞಾನ. ಗೀತಾ ಯೋಗ ಎಂದರೇನು? ಮುರಳಿಯಲ್ಲಿ ಬಾಬಾ ಹೇಳುತ್ತಾರೆ, ಗೀತೆಯ ಜ್ಞಾನವನ್ನು ನಾನು ಕಲಿಸುತ್ತೇನೆ. ನಾನು ಗೀತಾ ಜ್ಞಾನದಾತ. ಗೀತಾ ಯೋಗ ದೇಹದಿಂದ ಬೇರ್ಪಟ್ಟು ಆತ್ಮಸ್ಥಿತಿಯಲ್ಲಿ ದೇವರನ್ನು ನೆನಪಿಸುವ ಯೋಗ. ನಾನು ಯಾರು? ಮೊದಲ ಪಾಠ. ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ. ದೇಹ ನನ್ನ ವಸ್ತ್ರ. ಉದಾಹರಣೆ, ಬಟ್ಟೆ ಹಳೆಯಾದರೆ ಬದಲಿಸುತ್ತೇವೆ, ಆದರೆ ನಾನು ಬಟ್ಟೆಯೇ ಅಲ್ಲ. ಹಾಗೆ ದೇಹ ಬದಲಾಗುತ್ತದೆ. ಆತ್ಮ ಅಚಲ. ದೇವರು ಭಗವಂತ ಯಾರು? ಮುರಳಿ ಉತ್ತರ, ದೇವರು ಸರ್ವವ್ಯಾಪಿ ಅಲ್ಲ, ಅವನು ಪರಮಾತ್ಮ, ಪರಂಧಾಮ ನಿವಾಸಿ, ಆತ್ಮರ ತಂದೆ, ಗುರು, ಸತ್ಯ ಸ್ನೇಹಿತ. ಗೀತೆಯಲ್ಲಿ ಕೃಷ್ಣನ ಮಾತು. ನಿರಾಕಾರಿ ಶಿವನ ಜ್ಞಾನ. ಗೀತಾ ಯೋಗ ಪ್ರಾಯೋಗಿಕ ಧ್ಯಾನ. ಸ್ಟೆಪ್ 1, ಆತ್ಮಸ್ಮೃತಿ. ಕಣ್ಣು ತೆರೆದೇ ಹೇಳಿ, ನಾನು ಆತ್ಮ, ಶಾಂತ ಸ್ವರೂಪ. ಸ್ಟೆಪ್ 2, ತಂದೆಯ ಸ್ಮೃತಿ. ನನ್ನ ತಂದೆ ಶಿವಬಾಬಾ, ಬೆಳಕಿನ ಬಿಂದು. ಸ್ಟೆಪ್ 3, ಸಂಬಂಧ ಅನುಭವ ಮಾಡಿ. ತಂದೆಯ ಪ್ರೀತಿ, ಸುರಕ್ಷತೆ, ಶಕ್ತಿ. ಇದನ್ನೇ ಮುರಳಿ ಹೇಳುತ್ತದೆ, ಮನ್ಮನಭವ, ನನ್ನಲ್ಲಿ ಮನಸ್ಸು ಇಡಿ. ಎಪಿಸೋಡ್ 1 ಗೀತಾ ಯೋಗ ರತ್ನಗಳು. ಯೋಗ ನೆನಪು, ಆಸನ ಅಲ್ಲ. ಆತ್ಮಸ್ಥಿತಿ, ಶಾಂತಿ. ತಂದೆಯ ನೆನಪು, ಪಾವನತೆ. ಗೀತೆಯ ಯುದ್ಧ, ಒಳಗಿನ ವಿಕಾರಗಳ ವಿರುದ್ಧ. ಸಣ್ಣ ಆತ್ಮಕಥೆ ಮುರಳಿ ಶೈಲಿಯಲ್ಲಿ. ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಕೋಪಗೊಳ್ಳುತ್ತಿದ್ದ. ಒಂದು ದಿನ ನಾನು ಆತ್ಮ ಎಂದು ಅಭ್ಯಾಸ ಶುರು ಮಾಡಿದ. ಕೋಪ ಬಂದಾಗ ತಂದೆಯನ್ನು ನೆನಪಿಸಿದ. ಕೋಪ ನಿಧಾನವಾಗಿ ಕರಗಿತು. ಇದೇ ಗೀತಾ ಯೋಗದ ವಿಜಯ. ಸಂದೇಶ, ಯುದ್ಧ ಹೊರಗೆ ಅಲ್ಲ, ಒಳಗೆ. ವಿಜಯ ಆಯುಧವಲ್ಲ, ನೆನಪು. ಮೆಡಿಟೇಷನ್ ಯೋಗ ಅರ್ಥ, ಮನಸ್ಸನ್ನು ಒಂದೇ ದಿಕ್ಕಿನಲ್ಲಿ ಸ್ಥಿರಗೊಳಿಸುವ ಅಭ್ಯಾಸ. ಮುರಳಿ ಭಾಷೆಯಲ್ಲಿ ಮನಸ್ಸನ್ನು ವಿಕಾರಗಳಿಂದ ಬೇರ್ಪಡಿಸಿ ಆತ್ಮಸ್ಥಿತಿಯಲ್ಲಿ ತಂದುಕೊಳ್ಳುವುದು. ಲಕ್ಷಣಗಳು, ಶಾಂತಿ ಅನುಭವ. ಆಲೋಚನೆಗಳ ವೇಗ ಕಡಿಮೆ. ತಾತ್ಕಾಲಿಕ ಸ್ಥಿರತೆ. ಇದು ಪ್ರಾರಂಭದ ಹಂತ. ಮನಸ್ಸು ಶಾಂತವಾಗುತ್ತದೆ, ಆದರೆ ಇನ್ನೂ ನೆನಪು ನಿರಂತರವಲ್ಲ. ಧ್ಯಾನ ಅರ್ಥ, ಆತ್ಮ ಪರಮಾತ್ಮ ಸಂಬಂಧದಲ್ಲಿ ಮನಸ್ಸು ತೊಡಗುವುದು. ಮುರಳಿ ಹೇಳುವುದು, ನಾನು ಆತ್ಮ, ನನ್ನ ತಂದೆ ಶಿವಬಾಬಾ. ಲಕ್ಷಣಗಳು, ಸಂಬಂಧದ ಅನುಭವ. ತಂದೆ, ಗುರು, ಸ್ನೇಹಿತ.
ಇತ್ಯಾದಿ. ಒಳಗಿನ ಶುದ್ಧತೆ, ಶಾಂತಿಯ ಜೊತೆಗೆ ಸ್ನೇಹ ಮತ್ತು ಪ್ರೀತಿ, ಧ್ಯಾನ, ನೆನಪಿನ ಅನುಭವ. ಇಲ್ಲಿ ಯೋಗ ಆರಂಭವಾಗುತ್ತದೆ. ತಪಸ್ಸು ಅರ್ಥ ನಿರಂತರ ನೆನಪಿನ ಸ್ಥಿತಿ, ಎಫರ್ಟ್ಲೆಸ್ ಸ್ಟೇಜ್. ಮುರಳಿ ಪದ ನಿರಂತರ ಯೋಗ ಲಕ್ಷಣಗಳು. ಪರಿಸ್ಥಿತಿಗಳಲ್ಲೂ ಆತ್ಮಸ್ಥಿತಿ, ಮಾತು, ದೃಷ್ಟಿ, ಕರ್ಮ ಎಲ್ಲವೂ ಶುದ್ಧ. ಕಡಿಮೆ ಮಾತು, ಹೆಚ್ಚು ಶಕ್ತಿ. ಸಂಕಲ್ಪವು ಶುದ್ಧ. ತಪಸ್ಸು ಒಳಗಿನ ಅಗ್ನಿ. ವಿಕಾರಗಳು ಸುಟ್ಟು ಹೋಗುತ್ತವೆ, ಸಂಸ್ಕಾರಗಳು ಪಾವನವಾಗುತ್ತವೆ. ಸರಳ ಹೋಲಿಕೆ. ಹಂತ ಏನು ನಡೆಯುತ್ತಾ ಇದೆ? ಮೆಡಿಟೇಷನ್, ಮನಸ್ಸು ಶಾಂತಿ, ಧ್ಯಾನ ಸಂಬಂಧ, ಅನುಭವ, ತಪಸ್ಸು ಸ್ವಭಾವ ಪರಿವರ್ತನೆ. ಮುರಳಿಯ ಸಾರಾಂಶ: ಮೆಡಿಟೇಷನ್ ಪ್ರಯತ್ನ, ಧ್ಯಾನ ಅನುಭವ, ತಪಸ್ಸು ಸ್ಥಿತಿ ಮಾಡಿಕೊಳ್ಳಿ. ಯೋಗ ಕುಳಿತು ಮಾಡುವ ಕ್ರಿಯೆಯಲ್ಲ, ಬದುಕಿನಲ್ಲಿ ಉಳಿಯುವ ಸ್ಥಿತಿ. ಮುರಳಿ ಪಾಯಿಂಟ್: ಮನ್ಮನಾಭವ. ಯೋಗ ಕಾಮೆಂಟ್ರಿ: ಈ ಒಂದು ವಾಕ್ಯವೇ ಸಂಪೂರ್ಣ ರಾಜಯೋಗ. ದೇಹದತ್ತ ಹೋಗಿರುವ ಮನಸ್ಸನ್ನು ತಂದೆಯತ್ತ ತಿರುಗಿಸುವುದು. ಈಗ ಹೇಳಿ, ನಾನು ಆತ್ಮ, ನನ್ನ ತಂದೆ ಶಿವಬಾಬಾ. ಮನಸ್ಸು ಬೇರೆಡೆ ಹೋದರೂ ಪ್ರೀತಿಯಿಂದ ಮತ್ತೆ ತಂದೆಯತ್ತ ಹೊರಳಿಸಿ. ಮುರಳಿ ಪಾಯಿಂಟ್: ಯೋಗವೇ ಪಾವನತೆ. ಯೋಗ ಕಾಮೆಂಟ್ರಿ: ವಿಕಾರಗಳನ್ನು ತಳ್ಳಬೇಕಾಗಿಲ್ಲ. ನೆನಪು ಹೆಚ್ಚಿಸಿದರೆ ಅವು ಸ್ವತಃ ಕರಗುತ್ತವೆ. ನೆನಪು ಅಗ್ನಿ. ಅಗ್ನಿಯಲ್ಲಿ ಅಶುದ್ಧತೆ ಸುಟ್ಟು ಹೋಗುತ್ತದೆ. ಮುರಳಿ ಪಾಯಿಂಟ್: ನಿರಂತರ ಯೋಗಿ ಆಗು. ಯೋಗ ಕಾಮೆಂಟ್ರಿ: ಯೋಗ ಕುಳಿತಾಗ ಮಾತ್ರವಲ್ಲ, ನಡೆಯುವಾಗ, ಮಾತಾಡುವಾಗ, ಕೆಲಸದಲ್ಲಿ. ನಾನು ಆತ್ಮ, ಬಾಬಾ ನನ್ನ ಜೊತೆ. ಇದೇ ನಿರಂತರ ಯೋಗ. ಮುರಳಿ ಪಾಯಿಂಟ್: ತಂದೆಯನ್ನು ನೆನಪಿಸಿದರೆ ಶಕ್ತಿ ಸಿಗುತ್ತದೆ. ಯೋಗ ಕಾಮೆಂಟ್ರಿ: ಬಲ ಬೇಡಿಕೆ ಮಾಡಬೇಡಿ, ಸಂಪರ್ಕ ಮಾಡಿ. ಪ್ಲಗ್ ವಿದ್ಯುತ್ತಿಗೆ ಜೋಡಿಸಿದಂತೆ ಆತ್ಮ ಬಾಬರವರ ಜೊತೆ ಜೋಡಿಸಿದರೆ ಶಕ್ತಿ ಹರಿದು ಬರುತ್ತದೆ. ಮುರಳಿ ಪಾಯಿಂಟ್: ಸ್ಮೃತಿ ತಪ್ಪಿದರೆ ಶ್ರಮ ಬರುತ್ತದೆ. ಯೋಗ ಕಾಮೆಂಟ್ರಿ: ಯೋಗದಲ್ಲಿ ಒತ್ತಡ ಬೇಡ. ಶ್ರಮ ಬಂದರೆ ಅರ್ಥ ನಾನು ಮಾಡುತ್ತಿದ್ದೇನೆ. ಯೋಗ ಮಾಡೋದು ಅಲ್ಲ, ನೆನಪಿನಲ್ಲಿ ಇರುವುದು. ಮುರಳಿ ಪಾಯಿಂಟ್: ಶಾಂತಿ ಸ್ವರೂಪವಾಗು. ಯೋಗ ಕಾಮೆಂಟ್ರಿ: ಶಾಂತಿ ಬೇಡಿಕೊಳ್ಳಬೇಡಿ, ನಾನು ಶಾಂತಿಯೇ. ಸ್ವಲ್ಪ ಮೌನದಲ್ಲಿ ಆತ್ಮಸ್ಥಿತಿಯನ್ನು ಅನುಭವಿಸಿ. ಮುರಳಿ ಪಾಯಿಂಟ್: ಯೋಗದಿಂದ ಸಂಸ್ಕಾರ ಬದಲಾಗುತ್ತದೆ. ಯೋಗ ಕಾಮೆಂಟ್ರಿ: ಒಂದು ದಿನದಲ್ಲಿ ಅಲ್ಲ, ಆದರೆ ಪ್ರತಿದಿನ ಸ್ವಲ್ಪ. ಇಂದಿನ ಕೋಪ ನಾಳೆ ಕಡಿಮೆ, ಮತ್ತೊಂದು ದಿನ ಶೂನ್ಯ. ಇದೇ ತಪಸ್ಸು. ಕೊನೆ ಸಂದೇಶ: ಯೋಗ ತಪಸ್ಸು ಸಾರ. ಯೋಗ ನೆನಪು.
ನೆನಪು ಶಕ್ತಿ, ಶಕ್ತಿ ಪರಿವರ್ತನೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರೋದು.